ಇಕಿಗಾಯ್ನಿಂದ ನಾವು ಕಲಿಯಬಹುದಾದ ಮುಖ್ಯ ಜೀವನ ಪಾಠಗಳು ಏನು? ನೀವು ಸಂತೋಷ ಮತ್ತು ತೃಪ್ತಿಕರ ಜೀವನವನ್ನು ನಡೆಸುವ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಅಥವಾ ನೀವು ನಿಮ್ಮ ಜೀವನದ ನಿಜವಾದ ಉದ್ದೇಶ ಪರ್ಪಸ್ನ ಜೀವಿಸ್ತಾ ಇದ್ದೀರಾ ಅಂತ ನಿಮಗೆ ಡೌಟ್ ಬರ್ತಾ ಇದೆಯಾ? ನೀವು ಆಗಾಗ್ಗೆ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಅಥವಾ ನಿಮ್ಮ ಉತ್ಸಾಹ ಇಲ್ಲದ, ಏನು ಮೋಟಿವೇಶನ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ ಅನ್ನೋ ಆ ಥರದ ಕೆಲಸದಲ್ಲಿ ಸಿಲುಕಾಕೊಂಡಿದ್ದೀರಾ, ಸ್ಟಕ್ ಆಗಿದ್ದೀರಾ? ನೀವು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕ್ತಾ ಇದ್ದರೆ, ಸೊ ಈ ಇಕಿಗಾಯ್ ಪುಸ್ತಕದ ನಾನು ಇದರಲ್ಲಿ ಎಪಿಸೋಡಲ್ಲಿ ತಿಳಿಸ್ತಾ ಇರೋ ಈ ಸಮ್ಮರಿಯಿಂದ, ಈ ಸಾರಾಂಶದಿಂದ ನಿಮಗೆಲ್ಲ ಉತ್ತರಗಳು ಸಿಗುತ್ತೆ. ಏಕೆಂದರೆ ಎಲ್ಲ ಪ್ರಶ್ನೆಗಳನ್ನು ನಾನು ಅಡ್ರೆಸ್ ಮಾಡ್ತೀನಿ ಈ ಬುಕ್ನಲ್ಲಿ. ಇವೆಲ್ಲ ಏನೇನು ಪ್ರಶ್ನೆಗಳು ಬರ್ತಾ ಇದೆಯಾ ನಿಮ್ಮ ತಲೆಯಲ್ಲಿ, ಅದಕ್ಕೆಲ್ಲ ಉತ್ತರ ಸಿಕ್ಕುತ್ತೆ. ಹಾಗೆ ಈ ಇಕಿಗಾಯ್ ಪುಸ್ತಕ ಓದೋದ್ರಿಂದ ನಾವು ಸುಮಾರು ಮುಖ್ಯ ಪಾಠನ ಕಲಿತೀವಿ. ಈ ಎಪಿಸೋಡ್ನ ಕೊನೆ ತನಕ ನೋಡಿ, ಇದರ ಎಲ್ಲ ಉತ್ತರ ನಿಮಗೆ ಸಿಗುತ್ತೆ. ನಾನು 2 ಭಾಗಗಳಲ್ಲಿ ಇಕಿಗಾಯ್ ಬಗ್ಗೆ ಹೇಳ್ತೀನಿ. ಮೊದಲನೇ ಭಾಗದಲ್ಲಿ ಮುಖ್ಯ ಪಾಠಗಳು, ನಾವೇನೇನು ಕಲಿತೀವಿ ಅಂತ. 2ನೇ ಭಾಗದಲ್ಲಿ ನಮ್ಮ ಇಕಿಗಾಯ್ ನಾವು ಹೇಗೆ ಕಂಡುಕೊಳ್ಳೋದು, 12 ಸ್ಟೆಪ್ಸ್ನಿಂದ ನಾವು ನಮ್ಮ ಇಕಿಗಾಯ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಮೊದಲನೇ ಬಾರಿಗೆ ಬರ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಕೊನೆ ತನಕ ಕೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ತಪ್ಪದೇ ಇದನ್ನು ಕೊನೆ ತನಕ ನೋಡಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ಕೂಡ ತಿಳಿಸಿ, ಎಲ್ಲ ಕೇಳಿಸ್ಕೊಂಡು ನೋಡಿ ಆದ ಮೇಲೆ. ಸೊ ನಾನೀಗ ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಾನೇನು ಫೋಟೋಗಳು ತೋರಿಸ್ತಾ ಇದ್ದೀನಿ, ಇದು ಜಾಪನೀಸ್ ಗಾರ್ಡನ್ನು. ನಾವು 2011ರಲ್ಲಿ ಪೋರ್ಟ್ಲ್ಯಾಂಡ್ ಸ್ಟೇಟಲ್ಲಿ 2011ರಲ್ಲಿ ನಾವು USA ಇದ್ವಿ. ಅದರಲ್ಲಿ ಪೋರ್ಟ್ಲ್ಯಾಂಡ್ ಸ್ಟೇಟಲ್ಲಿ ಇದನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಆವಾಗಿನ ತೆಗೆದಿದ್ದು ಫೋಟೋಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಪರ್ಸನಲ್ ಫೋಟೋಸ್. ನನಗೆ ತುಂಬಾ ಇಷ್ಟ ಆಗಿತ್ತು ಅದು. ಜಾಪನೀಸ್ ಮತ್ತು ಚೈನೀಸ್ ಗಾರ್ಡನ್ನು ತುಂಬ ಸುಂದರವಾಗಿ, ತುಂಬಾ ದೊಡ್ಡದ ಜಾಗ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಫೋಟೋಗಳನ್ನ ಎಂಜಾಯ್ ಮಾಡಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ. ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ನಾನು ಪುಸ್ತಕ ಸರಣಿ ಇದು ಸಮ್ಮರಿ ಇದೆಯಲ್ಲ, ಸಾರಾಂಶ, ಪ್ರತಿ ಮುಖ್ಯವಾದ ಇಂಟ್ರೆಸ್ಟಿಂಗ್ ಇರೋದು, ನಮಗೆ ಮೋಟಿವೇಟ್ ಮಾಡೋದು, ಇನ್ಸ್ಪಿರೇಷನ್ ಮಾಡೋವಂಥದ್ದು, ನಾವೇನಾದ್ರು ಮುಖ್ಯವಾಗಿ ಲೈಫ್ಸ್ ಲೆಸನ್ಸ್, ಜೀವನದ ಬಗ್ಗೆ ಪಾಠ ಕಲ್ತ್ಕೊಳ್ಳೋ ಅಂಥ ಆ ಥರ ಪುಸ್ತಕನ ಬಗ್ಗೆ ನಾನು ಸಮ್ಮರಿ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಈಗಾಗಲೇ 2 ಪುಸ್ತಕಗಳದ್ದು ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ತುಂಬ ಡೀಟೇಲಾಗಿ ಈಟ್ ದ್ಯಾಟ್ ಫ್ರಾಗ್ ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಡೀಟೇಲಾಗಿ. ಅದನ್ನು ನೀವು ಸಮ್ಮರಿ ಅಂತ ಹೇಳೋಕ್ಕಾಗಲ್ಲ, ಫುಲ್ ಟ್ರಾನ್ಸ್ಲೇಷನ್ ಥರನೇ ನಾನು ಮಾಡಿದ್ದೀನಿ. ಅದು ನೀವು ಕೇಳಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಕೇಳ್ಬೋದು. 2ನೇದು ಡೂ ನಥಿಂಗ್ ಅಂದ್ಬಿಟ್ಟು, ಅದನ್ನು ನಾನು ಬ್ರೀಫಾಗಿ ಇಂಪಾರ್ಟೆಂಟ್ ಇನ್ಸೈಟ್ಸ್ ಏನು ಮುಖ್ಯವಾದ ಪಾಯಿಂಟ್ಸ್ನ ನಾನು ಶೇರ್ ಮಾಡಿದ್ದೀನಿ. ಅದರದ್ದು ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಸೊ ಈ ದಿನ ನಾವು ಇಕಿಗಾಯ್ ಯಾವ ಬುಕ್ಕು ಅಂದರೆ ತುಂಬಾ ಪಾಪ್ಯುಲರ್ ಬುಕ್ಕು ಇಕಿಗಾಯ್. ಇದನ್ನು ಬರೆದವರು ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ಕಾ ಮಿರಾಲಿಸ್ ಅಂತ ಅವರು ಬರೆದಿರೋದು. ಆ ಬುಕ್ಕನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮುಂಚೆ ಶುರುದಲ್ಲಿ ಹೇಳಿದ ಹಾಗೆ ಇದನ್ನು 2 ಭಾಗಗಳಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ಭಾಗದಲ್ಲಿ ತುಂಬ ದೊಡ್ಡದಾಗುತ್ತೆ. ಸೊ 2 ಭಾಗಗಳಲ್ಲಿ 2 ಪಾರ್ಟ್ಸಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಈಗ ನಾವು ಇಕಿಗಾಯ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಹಾಗೆಯೇ ಅದರದ್ದು ಮುಖ್ಯವಾದ ನಾವು ಏನೇನು ಪಾಠ ಕಲ್ತ್ಕೋಬೋದು, ಅವರು ಆಥರ್ ಏನು ಬರೆದಿದ್ದಾರೆ ಇಕಿಗಾಯ್ನಲ್ಲಿ, ಅದ್ರ ಬಗ್ಗೆ ಎಲ್ಲನೂ ನಾವು ತಿಳ್ಕೊಳ್ಳೋಣ. ಆಮೇಲೆ 2ನೇ ಪಾರ್ಟ್ನಲ್ಲಿ ನಾವು ಕೂಡ ಪ್ರಾಕ್ಟಿಕಲಾಗಿ ಹೇಗೆ ಇದನ್ನು ಯೂಸ್ ಮಾಡ್ಬೋದು, ಇಕಿಗಾಯ್ನ ಹೇಗೆ ಕಂಡುಕೊಳ್ಬೋದು, ನಾವು ಜೀವನಕ್ಕೆ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಇಕಿಗಾಯ್ ಅನ್ನೋದು ಜಪಾನಿನ ರಹಸ್ಯ ಸೀಕ್ರೆಟ್ ಕಾನ್ಸೆಪ್ಟ್ ಆಗಿದೆ. ಅದು ದೀರ್ಘಾಯುಷ್ಯ ಮತ್ತು ಲಾಂಗ್ ಲೈಫ್ ಸ್ಪ್ಯಾನ್ ಮತ್ತು ಸಂತೋಷ, ಹ್ಯಾಪಿನೆಸ್ ಬಗ್ಗೆ ನಮಗೆ ತಿಳಿಸುತ್ತೆ. ಈ ಪುಸ್ತಕ ಜಪಾನಿನ ಇಕಿಗಾಯ್ ಪರಿಕಲ್ಪನೆನ ಅನುಸರಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿ ಹೇಗೆ ದೀರ್ಘ ಮತ್ತು ನಮ್ಮ ಜೀವನವನ್ನು ತುಂಬಾ ಸಂತೋಷಪೂರ್ಣವಾಗಿ ಹೇಗೆ ಮಾಡ್ಕೋಬೋದು ಅಂತ ಹೇಳುತ್ತೆ. ಸೊ ಜಪಾನ್ನಲ್ಲಿರೋ ಓಕಿನಾವಾ ದ್ವೀಪದಲ್ಲಿ ವಾಸಿಸೋ ಜನರಿದ್ದಾರಲ್ಲ, ಅವರು ಅತ್ಯಂತ ದೀರ್ಘಾಯುಷು ಜನಗಳು ಮತ್ತು ತುಂಬ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ಅದು ಫ್ಯಾಕ್ಟ್, ಅದು ಸತ್ಯ. ಅದು WHO ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಿಶ್ವದ ಅತ್ಯಧಿಕ ಲೈಫ್ ಸ್ಪ್ಯಾನ್, ಜೀವಿತಾವಧಿ ದಾಖಲೆ ಅವ್ರ ಹೆಸರಲ್ಲೇ ಇದೆ, ಈ ಓಕಿನಾವಾ ದ್ವೀಪದಲ್ಲಿರೋ ಜನಗಳಿಗೆ. ಆದರೆ ಅದ್ರ ರಹಸ್ಯ ಏನು? ಇದ್ರ ರಹಸ್ಯ ಇಕಿಗಾಯ್.
ಇವರು ಇಷ್ಟೊಂದು ದೀರ್ಘಕಾಲವಾಗಿ ಮತ್ತು ಬರೀ ದೀರ್ಘ ಆಯುಷ್ಯ ಅಷ್ಟೇ ಅಲ್ಲ ಅವ್ರದ್ದು, ತುಂಬ ಖುಷಿಯಿಂದನೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಅದ್ರ ರಹಸ್ಯ ಇಕಿಗಾಯಿ ಅಂದರೆ ಏನು? ಇದೊಂದು ಕಾನ್ಸೆಪ್ಟ್, ಜಪಾನ್ನಲ್ಲಿ ಅನುಸರಿಸೋ ಕಾನ್ಸೆಪ್ಟು. ಸೊ ಇದರ ಮೀನಿಂಗು, ಅರ್ಥ ಏನಂತ ಹೇಳಿದ್ರೆ ಕಾರ್ಯನಿರತ ಆಗೋದು, ಅದೇ ಸಂತೋಷ ಅಂತ. ಅಂದರೆ ಮೀನಿಂಗ್ ಏನಂತ ಹೇಳಿದ್ರೆ ಜಾಯ್ ಆಫ್ ಬೀಯಿಂಗ್ ಬ್ಯುಸಿ. ಇಕಿಗಾಯಿ ಅಂದರೆ ಜಾಯ್ ಆಫ್ ಬೀಯಿಂಗ್ ಬ್ಯುಸಿ, ಅಂದರೆ ನಾವು ಯಾವಾಗಲೂ ಬ್ಯುಸಿ ಆಗಿದ್ದರೆ, ನಾವು ಏನಾದ್ರು ಕಾರ್ಯನಿರತ ಆಗಿದ್ದರೆ ಒಂದು ಸಂತೋಷ ಏನು ಸಿಗುತ್ತೆ, ಅದೇ ಇಕಿಗಾಯಿ ಅಂತ ಹೇಳ್ತಾರೆ. ಇದು ಜಾಪನೀಸ್ ಪದ. ಇದಕ್ಕೇನಂದರೆ ರೀಸನ್ ಫಾರ್ ಬೀಯಿಂಗ್ ಅನ್ನೋದು ಅರ್ಥ ಇದೆ. ಅಂದರೆ ನಾವು ಇರೋದಕ್ಕೆ ಏನು ಕಾರಣ, ನಾವು ಜೀವಂತ ಆಗಿರೋದಕ್ಕೆ ಒಂದು ಕಾರಣ, ಜೀವನದ ಉದ್ದೇಶ, ನಾವು ಈ ಜಗತ್ತಿಗೆ ಬರಲಿಕ್ಕೂ ಒಂದು ಕಾರಣ ಇದೆ. ಅದೆಲ್ಲನೂ ಸೇರಿಸಿ ಸಾರಾಂಶ ಇದು ಇಕಿಗಾಯಿ ಅನ್ನೋ ಅರ್ಥ ಬರುತ್ತೆ. ಇಕಿಗಾಯಿ ಅನ್ನೋ ಪದದ್ದು ಅರ್ಥ ಇದೂ ಆಗುತ್ತೆ. ಸೊ ಜಾಪನೀಸ್ ಏನಂತ ಅನ್ಕೋತಾ ಇದ್ರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಟ್ಲೀಸ್ಟ್ ಒಂದು ಇಕಿಗಾಯಿ ಇರುತ್ತೆ ಅಂತ ಜಾಪನೀಸು ಅವರು ಜಪಾನಿಯರು ಅವ್ರು ನಂಬ್ತಾರೆ. ಅವರು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡ ನಂತರನೇ ಅದನ್ನು ಪಡಿಲಿಕ್ಕಾಗೋದು ಅಂತ ಹೇಳ್ತಾರೆ. ಅಂದರೆ ಇಕಿಗಾಯಿ ಅಂದರೆ ಹಾಗೇ ಇದು ಮಾಡಿ ಸಿಕ್ಕಲ್ಲ, ಅಂಗಡಿಯಲ್ಲಿ ಸಿಕ್ಕೋದು ಆ ಥರ ಅಲ್ಲ. ಇಕಿಗಾಯಿ ಅಂದರೆ ಏನು, ಪರ್ಪೋಸ್. ಒಂದು ಸಿಂಪ್ಲಿಫೈ ಮಾಡಿ ಹೇಳೋದಾದರೆ ನನ್ನ ಲೈಫ್ನ ಪರ್ಪೋಸ್ ಏನು, ನಾನು ಜೀವನ ಮಾಡೋದಕ್ಕೆ ಈಗ ಏನಾದ್ರು ಒಂದು ಪರ್ಪೋಸ್ ಬೇಕಲ್ಲ. ಏನೂ ಇಲ್ಲ ಅಂತ ಹೇಳಿದ್ರೆ ಡಿಮೋಟಿವೇಟ್ ಆಗ್ತೀವಿ, ಇಂಟ್ರೆಸ್ಟೇ ಇರಲ್ಲ. ಅಯ್ಯೋ ಏನಕ್ಕೆ ಎದ್ದೇಳಬೇಕು ಬೆಳಿಗ್ಗೆ ಅನಿಸುತ್ತೆ ಅಲ್ವಾ. ಏನಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ನಮಗೆ ಇದು ಬೇಕು ಅಲ್ವಾ, ಪರ್ಪೋಸ್ ಬೇಕು. ಸೊ ಅದು ನಾವೇ ಕಂಡ್ಕೋಬೇಕು. ಅಂದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮದು ಈಗ ಜೀವನದಲ್ಲಿ ಏನೇನು ಮಾಡಿದ್ದೀವಿ, ಏನು ಹೇಗೆ ನಮ್ಮ ಪರ್ಸ್ನಾಲಿಟಿ ಎಲ್ಲನೂ ಅರ್ಥ ಮಾಡಿಕೊಂಡ್ರೆ ನಮಗೆ ನಮ್ಮ ಇಕಿಗಾಯಿ ಸಿಕ್ಕುತ್ತೆ. ಅದರಿಂದನೇ ಸಿಕ್ಕೋದು. ಹಾಗೆಯೇ ಕರೆಕ್ಟಾಗಿರೋದು ಅಕ್ಯುರೇಟ್ ಆಗಿರೋ ಇಕಿಗಾಯಿ ಕಂಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ಎಷ್ಟೊಂದು ಜನಗಳು ಪೂರ್ತಿ ಜೀವನ ಪೂರ್ತಿ ಅದೇ ನಂದು ಏನು ಇಕಿಗಾಯಿ ಅಂದ್ಕೊಂಡು ಹುಡುಕ್ತಾನೆ ಕಾಲ ಕಳೀತಾರೆ. ಸೊ ಎಲ್ಲರಲ್ಲೂ ಇಕಿಗಾಯಿ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಇಕಿಗಾಯಿ ಇದ್ದೇ ಇರುತ್ತೆ. ಹಂಗೆ ಕೇಳಿದ್ರೆ ಕೆಲವರು ಆಶ್ಚರ್ಯ ಪಡ್ಬೋದಲ್ವ, ನನ್ನ ಹತ್ರನೂ ಇಕಿಗಾಯಿ ಇದೆ, ಏನು ಪರ್ಪೋಸ್ ಅಂತ ಏನು ಅಂತ ನನಗೆ ಗೊತ್ತಿರಲ್ಲ ಅಂತ. ಸೊ ಹಾಗೆ ಅನ್ಕೋತಾರೆ ಜನ. ಏನೋ ಒಂದು ಎದ್ದೇಳಬೇಕು, ಏನೋ ಮಾಡಬೇಕು, ಬಂದಿದ್ದು ಮಾಡೋದು, ಏನೋ ಒಂದು ಮಾಡೋಣ ಅಂತ ಆ ಥರ ಇರುತ್ತೆ. ತುಂಬಾ ಏನದು ನಿರಾಶೆಯಾಗಿ ಏನು ಇದಿಲ್ದಲೆ ತುಂಬಾ ಇದು ಬೇಜಾರಾಗಿ ಜೀವನ ಕಳೀತಾ ಇರೋರು ಸುಮಾರು ಜನ ಇರುತ್ತೆ. ಅವ್ರಿಗೆ ನೀವು ಹೋಗಿ ನಿಮ್ಮದು ಇಕಿಗಾಯಿ ಇದೆ, ನಿಮ್ಮಲ್ಲೂ ಒಂದು ಪರ್ಪೋಸ್ ಇದೆ ಲೈಫಲ್ಲಿ, ಅದೊಂದು ನಿಮಗೆ ಇಷ್ಟ ಆಗೋದು ಇರ್ಬೋದು ಅಂತಂದು ಹೇಳಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಸೊ ಈ ಇಕಿಗಾಯಿ ಓದೋದಕ್ಕೆ, ಈ ಇಕಿಗಾಯಿ ಪುಸ್ತಕ ಓದೋದಕ್ಕೆ ಸುಮಾರು ಕಾರಣಗಳಿದೆ. ಅದರ ಕೆಲವೊಂದು ಕಾರಣಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಕಿಗಾಯಿನಲ್ಲಿ ಈ ಲೇಖಕರು ಏನು ಬರೆದಾರಂತೆ, ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮ ಇಕಿಗಾಯಿನ ಪರಿಕಲ್ಪನೆ ಇದೆ. ಇಕಿಗಾಯಿ ಅನ್ನೋದು ಒಂದು ಕಾನ್ಸೆಪ್ಟ್, ಪರಿಕಲ್ಪನೆ ಆಗಿದ್ದು, ಇದು ನಮ್ಮ ದೇಹನ ಬಲಿಷ್ಠಗೊಳಿಸಲು ಸಹಾಯ ಮಾಡುತ್ತೆ. ಅದರಿಂದ ನಾವು ಹೆಚ್ಚು ಕಾಲ ಬದುಕ್ಬೋದು. ಹೇಗೆ ನಾವು ಇಕಿಗಾಯಿ ಕಂಡುಕೊಳ್ಳೋದ್ರಿಂದ ಹೇಗೆ ಲಾಂಗ್ ಲೈಫ್ ಸಿಕ್ಕತ್ತೆ, ನಮ್ಮ ದೀರ್ಘಾಯುಷ್ಯ ಹೇಗೆ ಸಿಕ್ಕತ್ತೆ ಅಂತ ಅನ್ಕೋಬೋದು. ಆದರೆ ಅದು ಪ್ರೂವ್ ಆಗಿದೆ, ರಿಸರ್ಚಿಂದ ಕಂಡಿಡಿದ್ದಾರೆ, ಸ್ಟಡೀಸಿಂದ ಗೊತ್ತಾಗಿದೆ. ಒಂದ್ಸಲ ನಿಮ್ಮ ಬದುಕಿನ ಸ್ಪಷ್ಟವಾದ ಉದ್ದೇಶ ಅಂದರೆ ಪರ್ಪೋಸ್ ಏನು ಅನ್ನೋದನ್ನು ನಿಮಗೆ ಅನಿಸಿದ ನಂತರ ನಿಮ್ಮ ಇತರ ದೈನಂದಿನ ಅಭ್ಯಾಸಗಳು ಕೂಡ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಹಾಗೆ ನಿಮ್ಮ ಜೀವಿತ ಅವಧಿ ಇದೆಯಲ್ಲ, ಗಂಭೀರವಾಗಿ ನಾವು ಜಾಸ್ತಿ ಮಾಡ್ಬೋದು. ಆನ್ ದಿ ಕಾಂಟ್ರರಿ, ಅಪೋಸಿಟಾಗಿ ಹೇಳೋದಾದರೆ ನಿಮ್ಮದು ಉದ್ದೇಶನೇ ಇಲ್ಲ, ಏನು ಬದುಕಿನ ಸ್ಪಷ್ಟ ಆದ ಉದ್ದೇಶ ಇಲ್ಲ ಅಂತ ನಿಮಗೆ ಅನಿಸ್ಬಿಟ್ರೆ ಏನಾಗುತ್ತೆ, ಅದು ಉಲ್ಟಾ ಆಗುತ್ತೆ. ಡೈಲಿ ಹ್ಯಾಬಿಟ್ಸು ಅದೆಲ್ಲ, ಅದರಿಂದ ಆರೋಗ್ಯಕರವಾದ ದೈನಂದಿನ ಅಭ್ಯಾಸಗಳಿರಲ್ಲ, ಅದರಿಂದ ನಮ್ಮದು ಲೈಫ್ ಟೈಮ್ ಇದೆಯಲ್ಲ, ಆಯುಷ್ ಕಡಿಮೆ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಮ್ಗೆ ಇಕಿಗಾಯಿ ನಮ್ಮದು ಸ್ಪಷ್ಟವಾದ ಉದ್ದೇಶ ಏನಾದರೂ ಇಟ್ಕೊಂಡ್ರೆ, ಅದಕ್ಕೆ ತಾನೇ ಗೋಲ್ಸ್ ಇಟ್ಕೊಳ್ಳಿ. ಗೋಲ್ಸ್ ಅಂದರೆ ನಾವು ಏನು ಬಿಸ್ನೆಸ್ ಮಾಡೋರು ಗೋಲ್ ಸೆಟ್ ಮಾಡ್ಕೊಳ್ಳೋದು, ಅಥವಾ ಓದ್ಕೊಳ್ಳೋರು ಸ್ಟೂಡೆಂಟ್ಸ್ ಅಷ್ಟೇ ಗೋಲ್ ಸೆಟ್ ಮಾಡೋದಲ್ಲ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಗೋಲ್ ಅಂತ ಇರಬೇಕು. ಅದು ಹೇಳೋದಕ್ಕೆ ಗೋಲ್ ಅಂತೀವಿ, ಇನ್ನೇನು ಬೇಕಾದ್ರೂ ಹೆಸರಿಡ್ಬೋದು. ಅದು ನೀವು ಗೋಲ್ ಅಂತ ಹೇಳೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ವಿಷನ್, ಡ್ರೀಮ್ಸ್, ನಿಮ್ಮ ಕನಸು, ನಂದು ಇಷ್ಟೊಂದು ಕನಸಿದೆ, ಇದು ಕನಸಿದೆ, ಅದು ಕನಸಿದೆ ಅಂತ ಎಲ್ಲ ಅಂದ್ಕೊಳ್ಬೋದು. ನೀವು ಕನಸು ಅಂತಲೇ ಹೇಳ್ಬೋದು, ಡಿಸೈರ್ಸ್, ಆಸೆ, ಆಕಾಂಕ್ಷೆಗಳು ಅಂತ ಕೂಡ ಹೇಳ್ಬೋದು ನೀವು. ಸೊ ಅದೇ ಇಲ್ಲ ಅಂತ ಹೇಳಿದ್ರೆ, ಇನ್ನೂ ನಿರಾಸೆ ಆಗಿದ್ದರೆ ನೀವೇ ಯೋಚನೆ ಮಾಡಿ. ಪೂರ್ತಿ ಇದು ಪೆಸಿಮಿಸ್ಟಿಕ್ ಆಗಿದೆ, ನಿರಾಶಾವಾದಿಗಳು ಅವ್ರಿಗೇನು ಇಂಟ್ರೆಸ್ಟೇ ಇರಲ್ಲಲ್ವ. ಹಾಗೆಯೇ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ನಿಮಗೆ ಆಸೆ ಇರಬೇಕು, ಆಪ್ಟಿಮಿಸ್ಟಿಕ್ ಆಗಿರಬೇಕು, ಆಸೆ ಆಕಾಂಕ್ಷೆಗಳಿರಬೇಕು, ನಿಮಗೆ ಕನಸುಗಳಿರಬೇಕು. ಅದೇನೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇದು ಜೀವನ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಅದೇ ನಿಮ್ಗೆ ಇವೆಲ್ಲ ಇತ್ತು ಅಂದರೆ, ಗುರಿ ಇರಬಹುದು, ಅದನ್ನು ಆಸೆ ಆಕಾಂಕ್ಷೆ ಅಂತ ಕರಿಬಹುದು, ನೀವು ಕನಸು ಅಂತ ಕರಿಬೋದು. ಅದಿದ್ದರೆ ನಿಮಗೆ ಖಂಡಿತ ಅದ್ರ ಸುತ್ತಮುತ್ತಲೂ ನೀನು ಹೀಗೆ ಇದನ್ನು ನಾನು ಅಚೀವ್ ಮಾಡಬೇಕು, ಈ ಕನಸನ್ನ ನನಸು ಮಾಡಬೇಕು ಅಂದಾಗ ನೀವು ಅದ್ರ ಸುತ್ತಮುತ್ತಲು ಅದಕ್ಕೆ ಇದಾಗಂಗೆ, ಸಪೋರ್ಟ್ ಆಗಂಗೆ ಅದನ್ನು
ಅಚೀವ್ ಮಾಡಲಿಕ್ಕೆ ಏನೇನು ಅಭ್ಯಾಸಗಳು ಬೇಕು, ಏನೇನು ಆ್ಯಕ್ಷನ್ಸ್ ತೊಗೋಬೇಕು ಅದನ್ನು ಮಾಡ್ತಾ ಹೋಗ್ತೀರಾ. ಅದರಿಂದ ನಿಮಗೆ ದೀರ್ಘಾಯುಷ್ಯ ಕೂಡ ಸಿಕ್ಕುತ್ತೆ, ಆಯುಷ್ ಕೂಡ ಜಾಸ್ತಿ ಆಗುತ್ತೆ, ಆರೋಗ್ಯವು ನಿಮ್ಮದು ಇಂಪ್ರೂವ್ ಆಗುತ್ತೆ, ಎಲ್ಲದೂ ಚೆನ್ನಾಗೇ ಆಗುತ್ತೆ. ಸೊ ಇದೆಲ್ಲ ಮಾಡಲಿಕ್ಕೆ ಒಂದು ಹ್ಯಾಕ್ ಇದೆ ಅಂತ ಸಂಶೋಧನೆಯಿಂದ ಗೊತ್ತಾಗಿದೆ. ಸೊ ಗುರಿಯೊಂದು ಹೊಂದಿರುವುದು ದೇಹದಲ್ಲಿ ಈ ಜೀನ್ಸಿಗೆ ಸಂಬಂಧಪಟ್ಟಿದ್ದು ಇನ್ಫ್ಲಮೇಷನ್ ಇರುತ್ತೆ ಬಾಡಿಲಿ ಕೆಲವರಿಗೆ, ಅದನ್ನು ಕೂಡ ಕಡಿಮೆ ಮಾಡುತ್ತಂತೆ, ಅದನ್ನು ನಿವಾರಣೆ ಮಾಡುತ್ತೆ. ಏನಾದ್ರು ಗುರಿ ಇಟ್ಕೊಂಡು ನಾವು ಉತ್ಸಾಹದಿಂದ ನಾವು ಅದು ಮಾಡ್ತಾಯಿದ್ರೆ ಇನ್ಫ್ಲಮೇಷನ್ಸ್ ಎಲ್ಲ ಇರುತ್ತೆ, ಅದು ಆ್ಯಕ್ಚುಲಿ ಫಿಸಿಕಲ್ಲಾಗಿ ಇರುತ್ತೆ, ಅದು ಉರಿ ಇರುತ್ತೆ, ಉರಿ ಆಗೋದು ಇದಾಗೋದು ಇನ್ಫ್ಲಮೇಷನ್ಸ್ ಎಲ್ಲ ಇರುತ್ತೆ, ಅದು ನಮ್ಮ ಜೀನ್ ರಿಲೇಟೆಡ್ ಅದು. ಸೊ ಅದನ್ನು ಕೂಡ ಅದು ಕಡಿಮೆ ಆಗುತ್ತೆ, ಅದು ಬೆಳವಣಿಗೆ ಆಗೋದಕ್ಕೆ ಬಿಡಲ್ಲಂತೆ, ಆ ಜೀನ್ಸ್ ಸಪ್ರೆಸ್ ಮಾಡುತ್ತಂತೆ. ಸೊ ಹಾಗೆಯೇ ನಮ್ಮದು ಜೀವಕೋಶದ ಸಾವು ಇದೆಯಲ್ಲ, ಆ ಪ್ರಕ್ರಿಯೆನೂ ನಿಧಾನ ಮಾಡುತ್ತೆ. ಸೊ ಈ ಸೆಲ್ಸ್ ಡೆತ್ ಆಗ್ತಾ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮದು ವಯಸ್ಸಾಗ್ತಾ ಆಗ್ತಾ ಲಿವಿಂಗ್ ಸೆಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಅದನ್ನು ಕೂಡ ಆ ಪ್ರಕ್ರಿಯೆನೂ ನಿಧಾನಗೊಳಿಸುತ್ತೆ. ಇದರ ಜೊತೆಗೆ ಸೊ ಈ ಪುಸ್ತಕ ಲೇಖಕರು ಇನ್ನೂ ಕೆಲವೊಂದು ನಮಗೆ ಕಾರಣಗಳನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ ಇದ್ರ ಬಗ್ಗೆ, ಇಕಿಗಾಯಿ ಬಗ್ಗೆ, ಆಮೇಲೆ ಈ ಪುಸ್ತಕ ಏನಕ್ಕೆ ಓದಬೇಕು ಅಂತ ಅವರು ಕೆಲವೊಂದು ಇಂಪಾರ್ಟೆಂಟ್ ಕಾರಣಗಳನ್ನು ಹೇಳಿದ್ದಾರೆ. ಸೊ ಮೊದಲನೇ ಕಾರಣ ಏನಂತ ಹೇಳಿದ್ರೆ ಇದು ಉದ್ದೇಶನ ತೋರಿಸುತ್ತಂತೆ. ಸೊ ಒಂದು ಉತ್ತಮ ಉದ್ಯೋಗನ ಹುಡುಕೋದು, ಅಥವಾ ಮನೆ ಖರೀದಿ ಮಾಡೋದು, ವಿಶೇಷ ಅಡುಗೆ ಮಾಡೋದು, ಅಥವಾ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಪಾಸಾಗೋದು, ಇವೆಲ್ಲ ಸಣ್ಣ ವಿಷಯ ಆಗಿರ್ಬೋದು. ಆದರೆ ಅದು ನಮಗೆ ಸಕ್ರಿಯ ಆಗಲು ಸಹಾಯ ಮಾಡುತ್ತದೆ. ಏಕೆಂದರೆ ನಮ್ಮ ಗುರಿಗಳು ಎಷ್ಟೇ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ನಮ್ಮನ್ನು ಮುನ್ನಡೆಸುತ್ತೆ. ಸೊ ಅದು ನಮಗೆ ಜೀವನದಲ್ಲಿ ಸಕ್ರಿಯವಾಗಿರಲು ಮತ್ತು ಸಂತೋಷ ಆಗಿರಲು ಒಂದು ಉದ್ದೇಶ ಕೊಡುತ್ತಲ್ವ, ಅದನ್ನು ನಮಗೆ ಇದು ಮಾಡಿಕೊಡುತ್ತೆ, ಅವಕಾಶ ಮಾಡಿಕೊಡುತ್ತೆ. ಆದರೆ ಏನಾದ್ರೂ ಪ್ರಾರಂಭ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಅದು ಮಾಡಲಿಕ್ಕೆ ಏನು ಕಾರಣ, ಉದ್ದೇಶ ಏನು, ಅದನ್ನು ನಿರ್ಧಾರ ಮಾಡಬೇಕಾ ತುಂಬಾ ಅತ್ಯಗತ್ಯ. ಏಕೆಂದರೆ ಆರೋಗ್ಯ ಮತ್ತು ಸಂಪತ್ತು, ವ್ಯವಹಾರ ಅವೆಲ್ಲ ಪ್ರಾರಂಭ ಮಾಡೋಕ್ಕೆ ಒಂದು ಸಮಯನೂ ಕೂಡ ನಿಗದಿಪಡಿಸೋದು ತುಂಬ ಮುಖ್ಯವಾಗಿರುತ್ತೆ. ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಒಂದು ಅಲೋಕೇಟ್ ಮಾಡಬೇಕು, ಟೈಮ್ ಅಲೋಕೇಟ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಲೇಖಕರು ಅವರು ಬರೆದಿದ್ದಾರಲ್ಲ, ಅವ್ರು ಹೇಳ್ತಾರೆ, ಅವ್ರ ಕತೆ ಹೇಳ್ತಾ ಹೋಗ್ತಾರೆ. ಏನಂತ ಹೇಳಿದ್ರೆ ಅವ್ರದ್ದು ಒಂದು ದೊಡ್ಡ ಗುರಿ ಅರಿವಾಗುತ್ತಂತೆ. ಅವ್ರಿಗೆ ತುಂಬ ದೊಡ್ಡ ಗುರಿ ಏನು ಅನ್ನೋದು ಗೊತ್ತಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸಣ್ಣದು ದೊಡ್ಡ ಕೆಲಸನೂ ಮಾಡ್ತಾ ಹೋಗ್ತಾರೆ. ಅದರಿಂದ ಎಷ್ಟು ಶಾಂತಿ ಸಂತೋಷ ಬರಲಿಕ್ಕೆ ಶುರು ಆಯಿತು, ಅದರಿಂದ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ್ರು. ಸೊ ಹಾಗೆ ಪ್ರತಿಯೊಂದು ಕ್ರಿಯೆಯು ಅವರ ಜೀವನನ ಎಷ್ಟು ಸಂತೋಷದಿಂದ ಕೂಡಿರುತ್ತೆ ಅನ್ನೋ ಭಾವನೆಯನ್ನು ಮೂಡಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆಯೇ ಇದು ತುಂಬಾ ಸತ್ಯ ತೋರಿಸುತ್ತದೆ, ಇನ್ಸ್ಪೈರ್ ಮಾಡುತ್ತೆ ಹ್ಯಾಪಿಯಾಗಿರೋದಕ್ಕೆ ಅಂತ. ಸೊ ನಾವು ಬ್ಯುಸಿ ಲೈಫಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಕ್ಷಣಗಳಿರುತ್ತೆ, ತುಂಬ ಕ್ರಿಟಿಕಲ್ ಮೊಮೆಂಟ್ಸ್ ಇರುತ್ತೆ, ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಬ್ಯುಸಿ ಲೈಫಲ್ಲಿ ಮರ್ತುಬಿಡ್ತೀವಿ. ಹಾಗೆ ಕೆಲವೊಂದು ಮೊಮೆಂಟ್ಸು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು, ನಿರ್ಣಾಯಕ ಕ್ಷಣಗಳನ್ನ ನಾವು ಕಳೆದುಕೊಂಡ್ಬಿಡ್ತೀವಿ. ಆದರೆ ಸರಿ, ಅದು ಕಳ್ಕೊಂಬಿಟ್ವಿ ಅಥವಾ ಇದು ಮಾಡಿದ್ವಿ ಅಂತಂದು ಇದು ಮಾಡೋದಕ್ಕಿಂತ ಅಥವಾ ಈಗ ಕೆಲವೊಂದು ಸಿಕ್ತ ಮೊಮೆಂಟ್ಸು ಅದನ್ನು ನಾವು ಕೃತಜ್ಞರಾಗೋಣ, ಗ್ರೇಟ್ಫುಲ್ ಫೀಲಿಂಗ್ ಮಾಡ್ಕೊಳ್ಳೋಣ ಅಂತ, ಅದು ಸರಿಯೇ. ಬಟ್ ಅದ್ರ ಜೊತೆಗೆ ಮುಂದಿನ ಬಾರಿ ಆ ಥರನೇ ಅವಕಾಶ ಸಿಕ್ಕಾಗ ಆ ಕ್ಷಣನ ನಾವು ಪರಿಪೂರ್ಣವಾಗಿ ಬದುಕುವತ್ತ ಹೆಚ್ಚು ಗಮನ ಹರಿಸಬೇಕು ಅಂತ ಇಕಿಗಾಯಿ ಸಲಹೆ ಮಾಡುತ್ತೆ. ಇಲ್ಲಿ ಅವರು ಲೇಖಕರು ಬರೆದಿರೋರು ಸಲಹೆ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಆ ಮೊಮೆಂಟ್ಸ್ ಬಂದೇ ಬರುತ್ತೆ. ಸೊ ವಿ ಹ್ಯಾವ್ ಟು ಲಿವ್ ದೋಸ್ ಮೊಮೆಂಟ್ಸ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರೆ. ಚಾನ್ಸ್ ಸಿಕ್ಕರೆ ಮತ್ತು ಆ ಕ್ಷಣಗಳನ್ನ ಮತ್ತೆ ಕಳ್ಕೊಬೇಡಿ, ಅದನ್ನು ಪೂರ್ಣವಾಗಿ ನೀವು ಉಪಯೋಗಿಸ್ಕೊಳ್ಳಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಈ ಪುಸ್ತಕ ನಿಮ್ಮ ಸಂತೋಷದ ಚಟುವಟಿಕೆಗಳು ಅಂದರೆ ಆ್ಯಕ್ಟಿವಿಟೀಸ್, ನಿಮ್ಗೆ ಯಾವ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಖುಷಿ ಸಿಗುತ್ತೆ, ಹಾಗೆ ನಿಮ್ಮ ಅತ್ಯುತ್ತಮ ಕ್ಷಣಗಳು, ಆಮೇಲೆ ಪ್ರೆಸೆಂಟ್ ಮೊಮೆಂಟ್ಸ್, ಅದು ಹೇಗೆ ಕಾಣಿಸುತ್ತೆ ನಿಮಗೆ, ಅದು ಯಾವ ರೀತಿ ನಿಮಗೆ ಖುಷಿ ಸಿಕ್ಕುತ್ತೆ, ಅವುಗಳು ನೀವು ಎಷ್ಟು ಒಳ್ಳೆಯದನ್ನು ಅಂದರೆ ಎಷ್ಟು ಚೆನ್ನಾಗಿ ಖುಷಿಯಾಗಿ ಅನುಭವಿಸ್ತೀರಿ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊತೀರಿ, ಎಷ್ಟರ ಮಟ್ಟಿಗೆ ನಿಮ್ಮ ಫೀಲ್ ಗುಡ್ ಅಂದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಅದರಿಂದ ಫೀಲ್ ಗುಡ್ ಫ್ಯಾಕ್ಟರ್ ಸಿಕ್ಕುತ್ತೆ ಅನ್ನೋದೆಲ್ಲ ಇದೆಲ್ಲ ಹೇಳ್ಕೊಡುತ್ತೆ. ಆಮೇಲೆ ಹೇಗೆ ನೀವು ಅದನ್ನು ಮಾಡ್ಬೋದು ಅಂತಂದು ಅದು ಸಲಹೆ ಎಲ್ಲ ಸಿಕ್ಕುತ್ತೆ ಈ ಪುಸ್ತಕದಲ್ಲಿ. ಯಾಕೆಂದರೆ ನಾವು ಪ್ರೆಸೆಂಟ್ ಮೂಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವು ವರ್ತಮಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು,
ಅಲ್ವಾ? ಈಗ ನಾವು ಪ್ರೆಸೆಂಟ್ ಮೂಮೆಂಟ್ ಈಗ ವರ್ತಮಾನದಲ್ಲಿ ಏನು ಮಾಡ್ತಾಯಿದ್ದೀವಿ, ಈಗ ನಾನು ನಿಮಗೆ ಈ ಥರ ಶೇರ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ವರ್ತಮಾನದಲ್ಲಿ ಏನಿದೆ ಈ ಮೊಮೆಂಟಲ್ಲಿ ನಾವು ಏನು ಇದೆ ಅದು ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು, ಅಥವಾ ಏನಾಗ್ತಿದೆಯೋ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಅದ್ರ ಬದಲು ನಾಳೆ ಏನಾಗುತ್ತೆ, ಅಥವಾ ನೆಕ್ಸ್ಟ್ ಮೊಮೆಂಟ್ ಅರ್ಧ ಗಂಟೆ ಆದಮೇಲೆ ಇದಾಗ್ಬೋದು, 1 ಗಂಟೆ ಆದಮೇಲೆ ಇದಾಗ್ಬೋದು, ಅಥವಾ ನಾಳೆ ಹೀಗಾದರೆ ಆಚೆ ನಾಡಿದ್ದು ಹೀಗಾದರೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತೀವಿ ತುಂಬ ಟೈಮ್ ಮೋಸ್ಟ್ಲಿ. ಸೊ ಹಾಗಾಗಿ ಅದನ್ನು ಬಿಟ್ಬಿಟ್ಟು ನಾವು ಪ್ರೆಸೆಂಟ್ ಮೊಮೆಂಟ್ ಎಷ್ಟು ಚೆನ್ನಾಗಿದೆ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನೋಟಿಸ್ ಮಾಡೋದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾನು ಜೀವನದಲ್ಲಿ ಎಲ್ಲಿದ್ದೀನಿ, ನಾನು ಎಲ್ಲಿಗೆ ತಲುಪಲು ಬಯಸ್ತೀನಿ, ಹಾಗೆ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಸೊ ನಮ್ಮ ಸಂತೋಷ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯ ಮಾಡಲು ಅಗತ್ಯವಾದ ವಿಷಯಗಳ ಬಗ್ಗೆ ಯೋಚಿಸಲು ಕೂಡ ಸಮಯ ತಗೋಬೇಕು ಅಂತಲೂ ತಿಳಿಸ್ಕೊಡುತ್ತೆ. ಮೂರನೇದಾಗಿ ಸಂತೋಷ ಸರಳತೆಯಲ್ಲಿದೆ. ಹ್ಯಾಪಿನೆಸ್ ಲೈಸ್ ಇನ್ ಸಿಂಪ್ಲಿಸಿಟಿ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಇದೆಯಲ್ಲ. ಸೊ ಈ ಜಪಾನಿನ ಜನರು ಸರಳತೆಯನ್ನು ಇಷ್ಟಪಡ್ತಾರೆ. ಅನೇಕ ಜನರು ತುಂಬಾ ಇಂಪಾರ್ಟೆಂಟ್ ಗಮನಾರ್ಹವಾಗಿರುವ ಆವಿಷ್ಕಾರಗಳನ್ನು ಕೂಡ ಮಾಡಿದ್ದಾರೆ, ಇನ್ವೆನ್ಷನ್ಸ್ ಎಲ್ಲ ಮಾಡಿದ್ದಾರೆ, ಪುಸ್ತಕ ಬರೆದಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಉತ್ತಮ ಯಶಸ್ಸನ್ನು ಕೂಡ ಸಾಧನೆ ಮಾಡಿದ್ದಾರೆ, ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಅಕಾಂಪ್ಲಿಷ್ಮೆಂಟ್ಸ್ ಆಗಿದೆ ಅವ್ರದ್ದು. ಆದರೆ ಅದರಲ್ಲೆಲ್ಲನೂ ಮುಖ್ಯವಾಗಿರೋದು ಏನಂತ ಪ್ರಾಮುಖ್ಯತೆ ಅವರು ಏನಕ್ಕೆ ಕೊಡ್ತಾರೆ, ಜೀವನದಲ್ಲಿರೋ ಸರಳತೆಗೆ, ಸಿಂಪ್ಲಿಸಿಟಿಗೆ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಒಟ್ಟಿಗೆ ಇರೋ ಮನೋಭಾವ, ಸ್ಪಿರಿಟ್ ಇರುತ್ತಲ್ಲ, ಬೀಯಿಂಗ್ ಟುಗೆದರ್, ಕಮ್ಯುನಿಟಿ, ಸಕ್ರಿಯವಾಗಿ ದೈನಂದಿನ ದಿನಚರಿ, ಆ್ಯಕ್ಟಿವ್ ಆಗಿ ದೈನಂದಿನ ದಿನಚರಿಗೆ ಗಮನ ಕೊಡ್ತಾರೆ, ಶಾಂತಿಯುತ, ಆರೋಗ್ಯಕರ ಮತ್ತು ಸಂತೋಷವಾದ ಮತ್ತು ದೀರ್ಘಾಯುಷ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಇದೆಲ್ಲ ಇದೆಯಲ್ಲ, ಕಮ್ಯುನಿಟಿಯಲ್ಲಿ ಒಟ್ಟೊಟ್ಟಿಗೆ ಇರೋದು, ಜನಗಳೆಲ್ಲ ಒಟ್ಟಿಗೆ ಅನ್ಯೋನ್ಯತೆಯಿಂದ ಇರೋದು, ಹಾಗೆ ಒಟ್ಟಿಗೆ ಎಲ್ಲ ರೂಟೀನ್ ಕೆಲಸ ಮಾಡೋದು, ಅವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೀರ್ಘಾಯುಷ್ಯನೂ ಬರುತ್ತೆ ಅಂತ ಅವರ ನಂಬಿಕೆ ಇದೆ ಅವ್ರಿಗೆ. ಸೊ ಇದ್ರ ಜೊತೆಗೆ ಜಪಾನ್ನ ಒಕಿನಾವ ನಿವಾಸಿಗಳು ಅವರು ಕೈಂಡ್ನೆಸ್ಗೆ, ದಯೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ. ಸೊ 4ನೇ ಕಾರಣ, ಈ ಪುಸ್ತಕದಲ್ಲಿ ಏನಿದೆ, ಓದೋದಕ್ಕೆ ಏನು ಕಾರಣ ಅಂದರೆ, ಈ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆರೋಗ್ಯ ಜಾಗೃತಿಯನ್ನು ಉತ್ತೇಜನ ಮಾಡುತ್ತೆ. ಅಂದರೆ ಹೆಲ್ತ್ ಅವೇರ್ನೆಸ್, ನಮ್ಮ ಆರೋಗ್ಯ ಇದೆಯಲ್ಲ, ಹೆಲ್ತ್ ಅವೇರ್ನೆಸ್ನ ಪ್ರಮೋಟ್ ಮಾಡುತ್ತೆ ಈ ಬುಕ್ಕು. ಇಕಿಗೈ ಪುಸ್ತಕವು ಆರೋಗ್ಯವಾಗಿರೋದು ಹೇಗೆ ಎಂಬುದರ ಬಗ್ಗೆ ನಮಗೆ ಅರಿವು ಮೂಡಿಸುತ್ತೆ. ದೇಹವನ್ನು ನಿರಂತರವಾಗಿ ಚಲಿಸುವಂತೆ ಮತ್ತು ಆ್ಯಕ್ಟಿವ್ ಆಗಿರಬೇಕು, ಫಿಸಿಕಲಿ ಆ್ಯಕ್ಟಿವ್ ಆಗಿರೋದನ್ನು ಹೇಳುತ್ತೆ, ಇರಬೇಕು ಅನ್ನೋದನ್ನು ಹೇಳುತ್ತೆ. ಅದನ್ನು ಆ ಕ್ಷಣದಲ್ಲೇ ಇರಿಸ್ಕೊಂಡು, ಅಂದರೆ ಪ್ರತಿ ಮೊಮೆಂಟಲ್ಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳುತ್ತೆ. ನೀವು ವಾಕಿಂಗ್, ಸಿಂಪಲ್ ಆಗಿರೋ ವಾಕಿಂಗ್ ಮಾಡ್ಬೋದು, ಸದಾ ಕೂತ್ಕೊಂಡಿರಬೇಡಿ. ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಮಧ್ಯೆ ಮಧ್ಯೆ ಓಡಾಡ್ಕೊಂಡು ಮಾಡಿ, ಫೋನಲ್ಲಿ ಮಾತಾಡ್ತೀರಾ ಓಡಾಡಿಕೊಂಡು ಮಾಡಿ, ವಾಕ್ ಆ್ಯಂಡ್ ಟಾಕ್ ಅಂತಾರಲ್ಲ ಹಾಗೆ ಮಾಡಿ. ನೀವು ಕಚೇರಿಯಲ್ಲಿ ನಡೀತಾ ಇರ್ಬೋದು. ಸೊ ನೀವು ಎಲ್ಲಿ ಕ್ಯೂನಲ್ಲಿ ನಿಂತಿದ್ರೂ ಅಷ್ಟೇ ಸ್ವಲ್ಪ ಮೂಮೆಂಟ್ಸ್ ಇದ್ದರೆ ಒಳ್ಳೆಯದು. ಅಂದರೆ ವಾಕಿಂಗ್ ಅಷ್ಟೆಲ್ಲ ನಿಮಗೆ ಏನು ಮೂಮೆಂಟ್, ಫಿಸಿಕಲ್ ಆ್ಯಕ್ಟಿವಿಟಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿ. ಯೋಗಾಸನ ಮಾಡ್ಬೋದು. ಸೊ ನಿಮ್ಗೆ ಏನು ಇಷ್ಟನೋ ಆ ಚಟುವಟಿಕೆಯನ್ನು ಮಾಡಿ ಅಂತ ಇದರಲ್ಲಿ ಬುಕ್ಕಲ್ಲಿ ಬರೆದಿದ್ದಾರೆ. 5ನೇದಾಗಿ ಇದರಿಂದ ಪಾಸಿಟಿವಿಟಿ, ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಸೊ ಈ ಪುಸ್ತಕ ಓದೋದ್ರಿಂದ ನಮ್ಮ ಪಾಸಿಟಿವಿಟಿ ಇದೆಯಲ್ಲ ಅದು ಹೆಚ್ಚಾಗಲಿಕ್ಕೆ ಸಹಾಯ ಮಾಡುತ್ತೆ. ಈ ಪುಸ್ತಕವು ನಮ್ಮ ಏನು ಒಂದು ಡಿಸೈರ್ಡ್ ವರ್ಕ್ ಇದೆಯಲ್ಲ, ನಾವು ಏನು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಾವು ಪಾಸಿಟಿವ್ ಥಿಂಕಿಂಗ್ ಇಟ್ಕೋಬೇಕು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕು ಅಂತೆಲ್ಲ ಕಲಿಸುತ್ತೆ. ಸೊ ಅದ್ರ ಜೊತೆಗೆ ಸಕಾರಾತ್ಮಕವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ಇಲ್ಲಿವರೆಗೆ ನಾನು ಈ ಕಾರಣಗಳು, ಮುಖ್ಯವಾದ ಕಾರಣಗಳು, ಈ ಪುಸ್ತಕದಲ್ಲಿ ಏನೇನು ಕವರ್ ಮಾಡುತ್ತೆ, ಏನೇನು ಇನ್ಸೈಟ್ ಸಿಕ್ತು, ಅದೆಲ್ಲ ಏನೇನು ಬರೆದಿದ್ದಾರೆ ಲೇಖಕರ ಪ್ರಕಾರ ನಾವು ಯಾಕೆ ಈ ಪುಸ್ತಕ ಓದಬೇಕು, ಅವ್ರ ಪ್ರಕಾರ 5 ಕಾರಣಗಳು, ಅವ್ರು ಏನು 5 ಪ್ರಮುಖವಾದ ಯಾವುದನ್ನು ಅವರು ತಿಳಿಸ್ಕೊಡ್ತಾರೆ, ಏನೇನು ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿವರೆಗೆ ನಿಮಗೆ ತಿಳಿಸ್ದೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಈಗ ಅದ್ರ ಬಗ್ಗೆ ಎಲ್ಲ ಒಂದು ಬ್ರೀಫಾಗಿ ಗೊತ್ತಾಯ್ತಲ್ವ, ಅದನ್ನು ನಾವು ನಮ್ಮ ಪ್ರಾಕ್ಟಿಕಲಾಗಿ ಹೇಗೆ ಅದನ್ನು ಅಳವಡಿಸ್ಕೋಬಹುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ. ಸೊ ಪೂರ್ತಿ ಈಗ ಇದು ಸಮ್ಮರಿ ಹೇಳೋದಾದರೆ, ಇಲ್ಲಿ ತನಕ ನಾನೇನು ಹೇಳಿದೆ ಅಂತ ಇಕಿಗಾಯ್ ಬಗ್ಗೆ. ಸೊ ಅದೇನಂತ ಹೇಳಿದ್ರೆ, ಇಕಿಗಾಯ್ ಅಂದರೆ ಇರಲು ಒಂದು ಕಾರಣ, ನಿಮ್ಮ ಜೀವನಕ್ಕೆ ಅರ್ಥ ಮತ್ತು ಸಂತೋಷವನ್ನು ನೀಡುವ ಆಳವಾದ ಉದ್ದೇಶ. ಹಾಗೆ ಇದು 4 ಇದ್ರದ್ದು ಕಾಂಬಿನೇಷನು. ಏನಂದರೆ, 1 ನೀವು ಏನನ್ನು ತುಂಬ ಪ್ರೀತಿಸ್ತೀರಿ, ವಾಟ್ ಯು ಲವ್,
ಆಮೇಲೆ ನೀವು ಯಾವುದರಲ್ಲಿ ಉತ್ತಮರು, ಯಾವುದರಲ್ಲಿ ನೀವು ವಾಟ್ ಯು ಆರ್ ಗುಡ್ ಅಟ್. ಆಮೇಲೆ ಪ್ರಪಂಚಕ್ಕೆ ಏನು ಬೇಕು, ಸೊ ಬೇರೆ ಪ್ರಪಂಚ ಸೊಸೈಟಿಗೆ ಏನು ಬೇಕಿದೆ ಈಗ, ಹಾಗೆ ನೀವು ಏನು ಕೊಡಬಹುದು. ಹಾಂ, ಅಂದರೆ ಈಗ ನೀವು ಯಾವುದ್ರಲ್ಲಿ ತುಂಬ ಬೆಸ್ಟ್ ಇದ್ದೀರಾ, ಈಗ ದುಡ್ಡು ಕೊಟ್ಟು ಯಾರಾದರೂ ಬಂದುಬಿಟ್ಟು ಏನು ಪೇಮೆಂಟ್ ಮಾಡಿ ನಿಮ್ಮಿಂದ ಏನು ತೊಗೊಳೋದಕ್ಕೆ ರೆಡಿ ಇದೆ ನಿಮ್ಮ ಹತ್ರ. ಏನು ಸ್ಕಿಲ್ ಇರ್ಬೋದು, ಅದು ಎಕ್ಸಾಂಪಲ್ ಸ್ಕಿಲ್ ಇರ್ಬೋದು, ಏನಾದ್ರು ಟ್ಯಾಲೆಂಟ್ ಇರ್ಬೋದು, ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತಿರ್ಬೋದು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ಬೋದು, ಅದಕ್ಕೆ ಜನ ಹುಡ್ಕೊಂಡು ಬಂದು ತುಂಬ ಚೆನ್ನಾಗಿ ಮಾಡ್ತೀರಂತ ನಮಗೆ ಫಂಕ್ಷನಲ್ಲಿ ಇದು ಮಾಡಿ ಅಂತ ಹೇಳ್ಬೋದು. ಅಥವಾ ಸಾಫ್ಟ್ವೇರಲ್ಲಿ ನೀವು ತುಂಬ ಚೆನ್ನಾಗಿ ಕೋಡಿಂಗ್ ಮಾಡ್ತಾ ಇರ್ಬೋದು, ಬೆಸ್ಟ್ ಇದ್ದೀರಾ, ನೀವು ಎಕ್ಸ್ಪರ್ಟ್ ಇದ್ದೀರಾ, ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ಸೊ ಅದು ಎಕ್ಸ್ಪರ್ಟೀಸ್ನ ಬೇರೆಯವರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಸೊ ಅದೇನು, ಸೊ ಈ 4ರ ಕಾಂಬಿನೇಷನ್ ಏನಿದೆ, ಸೊ ಅದೇ ಅದರದ್ದೇ ಇದು ಇಕಿಗಾಯ್ನ ಕಂಡುಕೊಳ್ಳೋದು ಒಂದು ಭಾಗ ಅದು. ಸೊ ಅದರಿಂದನೇ ನಾವು ಇಕಿಗಾಯ್ನ ಕಂಡ್ಕೋಬೋದು. ಒಂದು ನಾವು ಏನು ಇಷ್ಟಪಡ್ತೀರಾ, ನಾವು ಯಾವುದ್ರಲ್ಲಿ ಬೆಸ್ಟ್ ಇದ್ದೀರಾ, ಜಗತ್ತಿಗೆ ಅದು ಜಗತ್ತಿಗೂ ಬೇಕಿರಬೇಕು, ಅದು ಒಂದು ಏನಾರ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ತನಕ ಇದನ್ನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಇದರಿಂದ ನಿಮ್ಗೆ ಏನಾದರೂ ಒಂದು ಒಳ್ಳೆಯದು, ಒಂದು ಇಂಪಾರ್ಟೆಂಟ್ ಏನಾದ್ರು ಯೂಸ್ಫುಲ್ ಆಗಿರೋದು, ಏನಾದ್ರು ಒಂದು ಇನ್ಫಾರ್ಮೇಟಿವ್ ಇದು ಸಿಕ್ಕಿರಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಮುಂದಿನ ಭಾಗದಲ್ಲಿ ನಾನು ಇನ್ನೂ ಬೇರೆದನ್ನು ನಾನು ಹೇಳ್ತೀನಿ, 2ನೇ ಪಾರ್ಟಲ್ಲಿ ಹೇಗೆ ನಾವು ಇಕಿಗಾಯ್ನ ಅಳವಡಿಸ್ಕೋಬೋದು ನಮ್ಮ ಜೀವನದಲ್ಲಿ ಅಂತ. ಸೊ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಬರೆದು ತಿಳಿಸಿ. ಹಾಗೆಯೇ ನೀವು ಇಕಿಗಾಯ್ ಬುಕ್ ಓದಿದ್ದೀರಾ, ನಿಮ್ಗೆ ಹೇಗೆ ಅನಿಸ್ತು, ನೀವೇನು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಇದು ವಿಡಿಯೋ ಅಂದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಮುಂದಿನ ಭಾಗದಲ್ಲಿ ನಿಮ್ಮನ್ನು ನೋಡ್ತೀನಿ. ಸೊ ನಾನು ಪ್ರತಿ ಗುರುವಾರ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಇನ್ನೂ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೋಡ್ತೀನಿ ಮತ್ತೆ. ಟೇಕ್ ಕೇರ್, ಬಾಯ್ ಬಾಯ್.